ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮೂಲ್ಯ ಆರ್ತಿ ಇಬ್ರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ನಿಮ್ಮ ಅತಿಥಿನೂ ಬಂದ್ರೆ ನಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಬರೋಕ್ ಚಾನ್ಸೇ ಇರಲ್ಲ. ನೀವು ಒಪ್ಪೋದಾದ್ರೆ ನಾವು ಅದಿತಿನ ಮನೆ ಮಗಳಾಗಿ ನೋಡ್ಕೋತೀವಿ, ಸಂತೋಷವಾಗಿ ಮನೆ ತುಂಬಿಸ್ಕೋತೀವಿ. ಅಪ್ಪ, ಅತಿಥಿ ಧ್ರುವ ಮದುವೆ ಆದರೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಒಪ್ಕೊಳ್ಳಿ ಅಪ್ಪ. ಅಪ್ಪ, ಅವರಿಬ್ಬರು ಪ್ರೀತಿಸ್ತಿದ್ದಾರೆ. ಮದುವೆ ಮಾಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಪ್ಲೀಸ್ ಇಲ್ಲ ಅನ್ಬೇಡಿ ಅಪ್ಪ, ಮದುವೆಗೆ ಒಪ್ಕೊಳ್ಳಿ. ರೀ, ಇನ್ನು ಹಠ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಧೈರ್ಯವಾಗಿ ರಾಟನ್ ಕೊಟ್ಟು ಅದಿತಿ ಮದುವೆ ಮಾಡೋಣ. ಹ್ಞೂ ಅನ್ರಿ. ಅಪ್ಪ, ಪ್ಲೀಸ್ ಹಠ ಮಾಡಬೇಡಿ, ಒಪ್ಕೊಳ್ಳಿ. ಅಯ್ಯೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಇದರಲ್ಲಿ ನಮ್ಮ ಮಗಳ ಖುಷಿನೂ ಇದೆ. ಒಪ್ಕೊಳ್ರಿ ನೀವು. ಪ್ಲೀಸ್ ಅಪ್ಪ, ಒಪ್ಕೊಳ್ಳಿ ಅಪ್ಪ. ಅಪ್ಪ, ಪ್ಲೀಸ್. ದಯವಿಟ್ಟು ರೀ, ನಿಮ್ಮ ಕೈ ಮುಗಿತೀನಿ, ಒಪ್ಕೊಳ್ಳಿ. ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ. ತುಂಬ ಭಯ ಆಗಿತ್ತಪ್ಪ, ನೀವೆಲ್ಲಿ ಮದ್ವೆಗೆ ಒಪ್ಕೊಳ್ಳಲ್ವೋ ಅಂತ. ಒಳ್ಳೆ ರೂಟ್ ನೋಡಿ ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರನ ಮುಗಿಸ್ಕೊಳ್ಳೋಣ. ನಾವು ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ಆ ಅದಿತಿನ ನಾನು ಮದುವೆ ಆಗಬೇಕು, ಧ್ರುವನ್ ಜೊತೆ ಮದುವೆ ತಪ್ಪಿಸಿ ಅಂತ ಹೇಳಿದ್ರೆ ನೀವು ಹೋಗಿ ಮಾತುಕತೆ ಮಾಡ್ಕೊಂಡ್ಬಂದಿದ್ದೀರಾ? ಇಲ್ಲ, ಹೀಗೆ ಬಿಟ್ಟರೆ ಆಗಲ್ಲ. ಇವತ್ತು ನಿಮ್ಮನ್ನ ಎತ್ಬಿಡ್ತೀನಿ. ತೇಜಸ್, ನನ್ನ ಮಾತನ್ನು ಸ್ವಲ್ಪ ಕೇಳು. ಎಲ್ಲ ನಾವು ಪ್ಲಾನ್ ಮಾಡಿದ ಹಾಗೆ ನಡೀತಾ ಇತ್ತು. ಆದರೆ ಲಾಸ್ಟ್ ಮಿನಿಟಲ್ಲಿ ಆ ಅಮೂಲ್ಯ ಎಲ್ಲ ಹಾಳು ಮಾಡಿಬಿಟ್ರು. ಇನ್ನೇನು ವೇದಾಂತ್ ಹೋಗಿ ನಮ್ಮ ಕಡೆ ಹುಡುಗಿನ ಮೀಟ್ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಅದಿತಿ ಇರೋ ಕಡೆ ವೇದಾಂತ್ನ ಡೈವರ್ಟ್ ಮಾಡಿದ್ರು. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನಾನು ಏನು ಮಾಡೋಕ್ಕಾಗತ್ತೆ? ಅಮೂಲ್ಯ ಇರೋದು ನಿಮ್ಮ ಮನೇಲಿ ತಾನೇ. ಹಾಗಿದ್ಮೇಲೆ ಅವಳು ಏನು ಮಾಡ್ತಾಳೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಗೊತ್ತಾಗ್ಲಿಲ್ಲ. ನಾನು ಯಾಮಾರ್ಬಿಟ್ಟೆ. ನೀವು ಯಾಮಾರಿಲ್ಲ, ನಮ್ಮನ್ನು ಯಾಮಾರಿಸ್ತಾ ಇದ್ದೀರಾ. ಯಾವುದಕ್ಕೂ ಯೂಸ್ ಇಲ್ಲ. ನೀವು ನಿಮ್ಮನ್ನು ನಂಬ್ಕೊಂಡು ಕೂತ್ರೆ ನಾವು ಊರು ಬಿಡೋದು ಗ್ಯಾರಂಟಿ. ನಿಮ್ಮನ್ನ ತೇಜಸ್, ಒಂದು ನಿಮಿಷ. ಅವ್ರ ಮದುವೆ ಡೇಟ್ ಫಿಕ್ಸ್ ಆಗಲಿ, ನೋ ಪ್ರಾಬ್ಲಮ್. ಅಣ್ಣ, ಏನು ಹೇಳ್ತಾ ಇದ್ದೀರಾ? ನಿಮ್ಗೆ ಗೊತ್ತಲ್ವಾ ನಾನು ಅದಿತಿನ ಎಷ್ಟು ಇಷ್ಟಪಡ್ತೀನಿ ಅಂತ? ಫಸ್ಟ್ ನನ್ನ ಮಾತು ಕೇಳಿಸ್ಕೊ. ಅವರು ಮುಹೂರ್ತ ಫಿಕ್ಸ್ ಮಾಡಲಿ. ಅದೇ ಮುಹೂರ್ತದಲ್ಲಿ ಧ್ರುವನ್ ತಿಥಿ ಕಾರ್ಯ ಮಾಡೋಣ. ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ಕೋ. ನೋಡಿದ್ರೇನ್ರಿ ನಿಮ್ಮ ಮಗಳನ್ನ? ಇಷ್ಟು ದಿನ ಇವಳು ರೆಕ್ಕೆ ಮುರ್ಕೊಂಡಿರೋ ಹಕ್ಕಿ ಥರ ಇದ್ಲು. ಈಗ ನಮ್ಮ ರಾಜನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ ಗರಿಗೆ ಎದುರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇವಳನ್ನ ಈ ಥರ ನೋಡಿ ತುಂಬ ದಿನ ಆಗಿತ್ತು. ಮಗಳು ನಮ್ಮವಳಾದರೂ ಅವಳ ವಯಸ್ಸು ನಮ್ದಲ್ಲ ಅನ್ನೋದು ಸಾಬೀತಾಗೋಯ್ತು ಪರಿ. ಧ್ರುವ ನಮ್ಮ ಮನೇಲಿ ಇದ್ದಾಗಲೇ ಇವಳನ್ನು ಪ್ರೀತಿಸ್ತಾ ಇದ್ದಂತೆ. ಈಗ ಅವನಿಗೆ ಮದುವೆ ಮಾಡ್ತೀವಿ ಅಂತ ಅಂದ ತಕ್ಷಣ ಹೆಂಗೆ ಕುಣಿದು ಕೊಪ್ಪಳಿಸ್ತಾ ಇದ್ದಾಳೆ ನೋಡು.
ಹೌದು ರೀ, ನಾವು ನಮ್ಮ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ರು ಅವರಿನ್ನೂ ಚಿಕ್ಕವರು ಅನ್ನೋ ಭಾವನೆಯಲ್ಲೇ ಇರ್ತೀವಿ. ಆದರೆ ಯಾವಾಗ ಈ ಪ್ರೀತಿ ಅನ್ನೋ ವಸ್ತು ಹಿತ್ತಲ ಬಾಗಿಲಿಂದ ಬಂದು ಸೇರ್ಕೊಳ್ಳುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಮಕ್ಕಳು ಹುಟ್ಟುತ್ತಾನೆ ಅವ್ರನ್ನ ಹಾಗೆ ಬೆಳೆಸ್ಬೇಕು, ಹೀಗೆ ಬೆಳೆಸ್ಬೇಕು, ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಏನೇನೋ ಕನಸುಗಳನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಆದರೆ ಅವ್ರಿಗೂ ಅವ್ರದ್ದೇ ಆದಂಥ ಒಂದು ಮನಸ್ಸಿದೆ, ಅವ್ರದ್ದೇ ಆದಂಥ ಅಭಿಪ್ರಾಯಗಳಿರ್ತವೆ, ಅವ್ರದ್ದೇ ಆದಂಥ ನಿರ್ಧಾರಗಳಿರ್ತವೆ. ಸ್ವತಂತ್ರವಾಗಿ ಅವ್ರ ಬದುಕನ್ನು ಅವರು ಕಟ್ಕೋಬಹುದು ಅನ್ನೋದನ್ನು ನಾವು ಮರ್ತೇ ಬಿಟ್ಟಿರ್ತೀವಿ. ದೊಡ್ಡವರಾಗ್ತಿದ್ದ ಹಾಗೆ ನಮ್ಮ ಕನಸುಗಳಿಗೆ ತಣ್ಣೀರು ಎರಚಿ ಅವ್ರ ದಾರಿ ಅವರು ಹುಡ್ಕೊಂಡು ಹೊಟ್ಟೋಗ್ತಾರೆ. ನಮ್ಮ ಕನಸುಗಳ ಬಗ್ಗೆ ಹೇಳಿದ್ರೆ ಕನಸು ಕಂಡಿದ್ದೇ ನಿಮ್ಮ ತಪ್ಪು ಅಂತ ಹೇಳ್ತಾರೆ. ಹಾಗೆ ನಮ್ಮ ಕನಸುಗಳು ನನಸಾಗದೆ ಹಾಗೆ ನಮ್ಮ ಜೊತೆನೇ ಮಣ್ಣಾಗ್ಬಿಡ್ತವೆ. ಹೌದು ರೀ, ನೀವು ಹೇಳ್ತಾ ಇರೋದು ನಿಜಾನೇ. ನಾವು ಅಂದ್ಕೊಂಡು ಹಾಗೆ ನಮ್ಮ ಮಕ್ಕಳು ಆಗಲಿಲ್ಲ ಅಂದರೆ ನಮಗೆ ಬೇಜಾರಾಗೋದು ಸಹಜ. ಹಾಗಂತ ನಾವು ಅವ್ರಿಗೆ ಬಲವಂತ ಮಾಡೋಕ್ಕಾಗಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೂ ಅವ್ರ ಮನ್ಸಿಗೆ ತುಂಬ ನೋವಾಗುತ್ತೆ. ನಾನು ಅವಳ ದಾರಿಗೆ ಅಡ್ಡ ಬರಬೇಕು ಅಂತ ಹೇಳ್ತಾ ಇಲ್ಲ. ಸುಹಾಸಿನಿ ಕಡೆಯಿಂದ ಏನೂ ತೊಂದರೆ ಆಗದೆ ಇದ್ದರೆ ಅಷ್ಟೇ ಸಾಕು ಅಂತ. ರೀ, ನೀವು ಆ ಸುಹಾಸಿನಿನ ಗಮನಿಸಿದ್ರ? ಮುಖ ತುಂಬ ಗಂಭೀರವಾಗಿತ್ತು. ಅವಳಿ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿಲ್ಲ ಅಂತ ಅನ್ಸುತ್ತೆ. ವೇದಾಂತ್ ಬಲವಂತಕ್ಕೆ ಕಟ್ಟಿಬಿದ್ದು ಒಪ್ಕೊಂಡಿದ್ದಾಳೆ ಅನ್ಸುತ್ತೆ. ಅವಳೇನಾದರೂ ಮದುವೆ ದಿನ ಗಲಾಟೆ ಮಾಡ್ಬೋದೇನೋ ಅಂತ ನನಗನ್ಸುತ್ತಪ್ಪ. ಅವಳೇನಾದರೂ ಮಾಡ್ತಾಳೆ ಅಂತ ಮುಂದಿಟ್ಟು ಹೆಜ್ಜೆನ ಹಿಂದಕ್ಕಿಡೋದಕ್ಕಾಗೋದಿಲ್ಲ. ವೇದಾಂತ್ಗೆ ಮಾತು ಕೊಟ್ಟಾಗಿದೆ, ಅದರ ಪ್ರಕಾರ ನಡ್ಕೊಳ್ಳೋಣ. ಮುಂದಿಂದನೇ ದೇವ್ರು ನೋಡ್ಕೊತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.